श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः प्रिय ವೀಕ್ಷಕರೇ ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ರಾಹು, ಸಪ್ತಮ ರಾಶಿಯಲ್ಲಿ ಶನೇಶ್ವರನು, ಅಷ್ಟಮದಲ್ಲಿ ಯಾರಿಲ್ಲ ನವಮ ರಾಶಿಯಲ್ಲಿ ಕುಜ, ಹಾಗೆ ದಶಮ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂಥ ಬುಧ ಮತ್ತು ರವಿ ಎರಡೂ ಗ್ರಹಗಳು ಕೂಡ. ಹಾಗೆ 17ನೇ ತಾರೀಕು ಅನಂತರದಲ್ಲಿ ರವಿಯೂ ಕೂಡ ಕರ್ಕಾಟಕ ಸಂಕ್ರಾಂತಿ ಆಗುತ್ತೆ ಮತ್ತು ಪುನಃ ಏಕಾದಶ ರಾಶಿಗೆ ರವಿಯೂ ಕೂಡ ಬರ್ತಾನೆ. ಏಕಾದಶಿ ರಾಶಿಯಲ್ಲಿ ಗುರು, ಉಚ್ಚನಾದಂತಹ ಗುರು, ಹಿಂದೆ ಗುರುವಿನ ಫಲವನ್ನು ಕೂಡ ನಾವು ಹೇಳಿದ್ದೇವೆ. ಹಾಗೆ 12ನೇ ರಾಶಿಯಲ್ಲಿ ಕೇತು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಈ ಒಂದು ತಿಂಗಳಲ್ಲಿ ವಿಶೇಷವಾದಂಥ ಏನಪ್ಪ ಹಬ್ಬ ಹರಿದಿನಗಳು ಅಂತಂದರೆ, 3ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 10ನೇ ತಾರೀಕಿಗೆ ಬುಧ ಜಯಂತಿ ಅಂತ ಹೇಳಿದೆ. ಹಾಗೆ 10ನೇ ತಾರೀಕಿಗೆ ಪುನಃ ಏಕಾದಶಿಯೂ ಕೂಡ ಇದೆ. ಹಾಗೆ 12ನೇ ತಾರೀಕಿಗೆ ಪ್ರದೋಷ, 13ನೇ ತಾರೀಕಿಗೆ ಮಹಾಶಿವರಾತ್ರಿ, 14ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ, ಹಾಗೆ 15ನೇ ತಾರೀಕು 14ನೇ ತಾರೀಕು 2 ದಿವಸ ಆಷಾಢ ಮಾಸ ಆರಂಭವಾದರೂ ಕೂಡ ನಮಗೆ ಮಿಥುನಾಷಾಢ ಅಂಥೇಳಿ ಕರೀತಾರೆ. ಹಾಗಾಗಿ ಮಿಥುನಾಷಾಢದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. 17ನೇ ತಾರೀಕಿಂದ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕಕ್ಕೆ ರವಿ ಬರುತ್ತಾನೆ. ಹಾಗಾಗಿ ನಮಗೆ ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇದೆ. ಹಾಗೆ 17ನೇ ತಾರೀಕಿಗೆ ದಕ್ಷಿಣಾಯಣ ಪುಣ್ಯಕಾಲ ಮತ್ತು ಸಂಕ್ರಾಂತಿ. ಹಾಗೆ ಆಷಾಢ ಮಾಸ ಹೇಳುವಂಥದ್ದು ಆರಂಭವಾಗಿದೆ 15ನೇ ತಾರೀಕಿಂದ. ಬಹಳ ಮುಖ್ಯವಾಗಿ ಪ್ರತಿ ಶುಕ್ರವಾರವೂ ಕೂಡ ಆಡಿ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ, ಮಹಾಲಕ್ಷ್ಮಿ ಅನುಗ್ರಹ ಮಾಡಿಕೊಳ್ಳಿಕ್ಕೆ ವಿಶೇಷವಾಗಿ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಹಾಗೆ 25ನೇ ತಾರೀಕಿಗೆ ಪ್ರಥಮ ಏಕಾದಶಿ. ನೋಡಿ, 25ನೇ ತಾರೀಕಿಗೆ ಮರ್ಯಾದೆ ಇದ್ದಾಗ ಏಕಾದಶಿ ವ್ರತವನ್ನು ಕೂಡ ಮಾಡಿ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಎಂಬುದಾಗಿ ಕರೀತಾರೆ. ಈ ಒಂದು ಏಕಾದಶಿ ವ್ರತವನ್ನು ಮಾಡಿದರೆ ಪ್ರತಿ ತಿಂಗಳಲ್ಲೂ ಬರುವಂಥ ಏಕಾದಶಿ ವ್ರತವನ್ನು ಮಾಡಿದಂಥ ವಿಶೇಷವಾದಂಥ ಪುಣ್ಯ ಮತ್ತು ಪ್ರಥಮ ಏಕಾದಶಿ ಅಂತೇಳಿ ಕರೀತಾರೆ. ಹಾಗಾಗಿ ಏಕಾದಶಿ ವ್ರತವನ್ನು ಮಾಡುವಂಥದ್ದು. 26ನೇ ತಾರೀಕಿಗೆ ಶಾಖ ವ್ರತ. ಹಾಗೆ 29ನೇ ತಾರೀಕಿಗೆ ಗುರು ಪೂರ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. 31ನೇ ತಾರೀಕಿಗೂ ಕೂಡ ಆಡಿ ಶುಕ್ರವಾರ. ಹೀಗೆ ಒಂದು ಹಂತಕ್ಕೆ 15ನೇ ತಾರೀಕು ಅನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟೊಂದು ಉತ್ತಮವಾದಂಥ ಸಮಯ ಇಲ್ಲ. ಆಷಾಢ ಮಾಸ ಆದ್ದರಿಂದ ಸಂಸ್ಕಾರ ಕರ್ಮಗಳಿಗೆ ಮತ್ತು ವ್ರತಗಳಿಗೆ ಇತ್ಯಾದಿಗಳಿಗೆ ಹೆಚ್ಚಿನದಾದಂಥ ಶುಭವಾದಂಥ ಅವಕಾಶ ಇಲ್ಲ. ಒಟ್ಟಿನಲ್ಲಿ ಆದಷ್ಟು ನಿಜ ಜ್ಯೇಷ್ಠ ಮಾಸ ಇದ್ದಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಬಹಳ ಶುಭವಾಗುತ್ತದೆ. ನೋಡಿ, ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ತಾ ಹೋದರೆ, ಒಂದು ಉತ್ತರ ನಕ್ಷತ್ರ 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ಕೊನೆಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಶೇಷವಾಗಿ ಗುರುವಿನ ಆರಾಧನೆಯ ಮಹತ್ವ ಮತ್ತು ಗುರುವಿನ ವಿಶೇಷವಾದಂಥ ಅನುಗ್ರಹ ಹೇಗೆ ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೂಡ ಮಾಡಿ ಅಂತ ಹೇಳ್ತಾ, ಈ ಗ್ರಹಸ್ಥಿತಿಗಳ ಮೂಲಕವಾಗಿ ಹೇಗೆ ಶುಭವಾದಂಥ ಫಲಗಳು ನಿಮಗೆ ಉಂಟಾಗಬಹುದು ಅಂತಂದರೆ, ನೋಡಿ, ಕನ್ಯಾ ರಾಶಿಯವರಿಗೆ ಹೇಗಾಗಿದೆ ಕೇಳಿದ್ರೆ ಒಂದು ಹಂತಕ್ಕೆ ಎಲ್ಲ ಜಂಜಾಟಗಳೇ ಇದೆ. ನಿಮಗೆ ಸಪ್ತಮದ ಶನೇಶ್ವರನು, ಏನೇ ಮಾಡಲಿಕ್ಕೆ ಹೋದರೂ ಕೂಡ ಕೆಲವೊಂದು ಅಡೆತಡೆಗಳು. ಹಾಗೆ ಜೀವನದಲ್ಲಿ ಏನೋ ಒಂದು ಹಂತಕ್ಕೆ ಸಾಧನೆ ಮಾಡ್ತೇನೆ ಅಂತ ಅಂದ್ಕೊಳ್ತೀರಿ, ಆದರೂ ಕೂಡ ಸ್ವಲ್ಪ ಕಷ್ಟ, ನಷ್ಟ, ಚಿಂತೆ, ಹೀಗೆ. ಯಾಕಂದರೆ ನೀವು ಬಹಳ ಲೆಕ್ಕಾಚಾರ ಮಾಡುವಂಥ ಜನ, ನೀವು ಸುಲಭವಾದಂಥ ಜನ ಅಲ್ಲ. ಲೆಕ್ಕಾಚಾರದಲ್ಲಿ ಬಹಳ ಮುಂದುವರೆದಂಥ ವ್ಯಕ್ತಿಗಳು, ಬಹಳಷ್ಟು ಬುದ್ಧಿ ಉಪಯೋಗಿಸುವಂಥವರು, ಹೀಗೆ ಆಗತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡುವಂಥವರು. ಆದರೆ ನಿಮ್ಮ ಲೆಕ್ಕಾಚಾರ ಹೇಳುವಂಥದ್ದು ಸ್ವಲ್ಪ ಏರುಪೇರು ಆಗ್ತಾ ಇದೆ, ತಪ್ತಾ ಇದೆ. ಅಥವಾ ಜೀವನದಲ್ಲಿ ನಾವು ಏನು ಮಾಡಬೇಕು ಅಥವಾ ನಮ್ಮ ದಾರಿ ಏನು ಅಂಥೇಳಿ ನಿಮ್ಮ ಗುರಿ ಇದೆ, ಆ ಗುರಿಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಬೇಗನೆ ಎದ್ದು ಇಂತಿಂತಹ ಕೆಲಸ ಮಾಡಬೇಕು ಅಂದ್ಕೊಳ್ತೀರಿ, ಆದ್ರೇನೋ ಶಾರೀರಿಕವಾದಂಥ ಅನಾರೋಗ್ಯವೋ ಅಥವಾ ಮಾನಸಿಕವಾದಂಥ ವ್ಯತ್ಯಾಸವೋ ಅಥವಾ ತುಂಬ ಇಂಪಾರ್ಟೆಂಟ್ ಆದ ಫೋನ್ ಕಾಲ್ ಬರುತ್ತೆ, ರಾತ್ರಿ 11 ಗಂಟೆ 10 ಗಂಟೆಗೆ ನಿದ್ರೆ ಸರಿಯಾಗುವುದಿಲ್ವ, ಯೋಚನೆ ಬರುತ್ತೆ. ಹೀಗಾಗಿ ಏನೋ ಒಂದು ಹಂತಕ್ಕೆ ಆ ಒಂದು ಸಮಯ ಹೇಳುವಂಥ ತಪ್ಪು ಹೋಗಿಬಿಡುತ್ತೆ. ಹಾಗಾಗಿ ಒಂದು ಸಲ ಸಂಕಲ್ಪ ಸಮಯ ತಪ್ಪು ಹೋಗಿಬಿಟ್ರೆ ಮತ್ತೆ ಆ ಸಮಯವರೆಗೂ ಕೂಡ ಜೀವನದಲ್ಲಿ ಕಾಯ್ತಾ ಇರಬೇಕು. ಹಾಗಾಗಿ ಜೀವನದಲ್ಲಿ ಸಮಯಕ್ಕೆ ಬಹಳ ಮಹತ್ವ ಕೊಡುವಂಥ ವ್ಯಕ್ತಿಗಳು ಈ ಕನ್ಯಾ ರಾಶಿಯವರು ಅಂತಂದರೆ ಒಂದೊಂದು ನಿಮಿಷವೂ ಕೂಡ ವೇಸ್ಟ್ ಮಾಡದೇ ಇರುವಂಥ ಜನ. ಆದರೆ
ನಿಮ್ಮ ಪ್ಲ್ಯಾನ್ಗಳು ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಹಾಗಾಗಿ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ ಏನೇನು ಪ್ರಯತ್ನ ಮಾಡಿ ಅದರಿಂದ ಸಫಲವಾಗುತ್ತೆ ಎಂಬುದನ್ನು ಕೂಡ ನಾನು ಹೇಳ್ತೇನೆ. ಹಾಗೆ ಗ್ರಹಸ್ಥಿತಿಯ ಮೂಲಕವಾಗಿ ಅಷ್ಟು ರಾಶ್ಯಾಧಿಪತಿಯಾದಂತಹ ಬುಧನು ನೋಡಿ ಈ ದಶಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ನಿಮ್ಮ ಅಂದುಕೊಂಡಂತಹ ಕೆಲವೊಂದಷ್ಟು ಅವಕಾಶಗಳು, ಕೆಲವೊಂದಷ್ಟು ದಾರಿಗಳು ಸಿಗುವಂಥ ಅಂತ ಇದೆ. ದಶಮರಾಶಿಯಲ್ಲಿ ಶುಭಗ್ರಹ ರಾಶ್ಯಾಧಿಪತಿಯಾದಂಥ ಬುಧ ಇದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳೆಲ್ಲ ಪರಿಹಾರ ಆಗುವಂತಹ ಒಂದು ಮನಸ್ಥಿತಿಗಳು ಕಾಣುತ್ತದೆ ಈ ತಿಂಗಳಲ್ಲಿ. ಅಥವಾ ಏನೋ ಒಂದು ಪ್ರಮೋಷನ್ನು ಅಥವಾ ಮೇಲಧಿಕಾರಿಗಳ ಸಪೋರ್ಟ್ ಸಿಗಬೇಕು, ಇನ್ನೂ ಕೂಡ ಬಹಳ ಒಳ್ಳೆಯದಾಗಬೇಕು ಅಂತಂದರೆ ಉದ್ಯೋಗದಲ್ಲಿ ಪರವಾಗಿಲ್ಲಪ್ಪ ನನಗೆ ಅನುಕೂಲ ಆಗ್ತಾ ಇದೆ, ಉದ್ಯೋಗದಲ್ಲಿ ಪರವಾಗಿಲ್ಲಪ್ಪ ನನಗೆ ಸಮಾಧಾನ ಆಗ್ತದೆ, ಇಂತಹ ಒಂದು ಒಳ್ಳೆ ರೀತಿಯಾದಂಥ ವಿಷಯಗಳನ್ನು ನೀವು ಕೇಳ್ತೀರಿ ಉದ್ಯೋಗದ ವಿಷಯದಲ್ಲಿ. ಇದು ಬಹಳ ಉತ್ತಮವಾದಂಥದ್ದು. ಅದರ ಜೊತೆಯಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ. ಆ ಬಿಸ್ನೆಸ್ಸು ಕೂಡ ತಕ್ಕ ಮಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ಗೊತ್ತಾಗ್ತಾರೆ. ತನ್ನ ಮೂಲಕವಾಗಿ ಅವರ ಮೂಲಕ ಚರ್ಚೆಯೂ ಕೂಡ ಆಗುತ್ತೆ. ನೋಡಪ್ಪ ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂಥೇಳಿ ಸಲಹೆ ಮತ್ತು ಸೂಚನೆ ಎರಡನ್ನೂ ಕೂಡ ಕೊಡ್ತಾರೆ. ಯಾಕಂದರೆ ಒಂದೇ ಸಲ ಯಾವುದನ್ನು ಕೂಡ ಬಿಸ್ನೆಸ್ ಇರಬಹುದು, ಕೆಲಸ ಇರಬಹುದು, ಕಂಪ್ನಿ ಕಟ್ಟುವಂಥದ್ದು ಸುಲಭವಾದಂಥದ್ದಲ್ಲ. ಅದಕ್ಕೆ ಬಹಳಷ್ಟು ಶ್ರಮವೂ ಬೇಕು, ಬಹಳಷ್ಟು ಸಮಯವೂ ಬೇಕು, ಬಹಳಷ್ಟು ಬಂಡವಾಳವೂ ಕೂಡ ಬೇಕು, ಮತ್ತು ಬುದ್ಧಿಯ ಚಾಕಚಕ್ಯತೆಯೂ ಕೂಡ ಬೇಕು. ಇವತ್ತಿನ ದಿವಸ ನಾವು ನೋಡ್ತೇವೆ ಸಾವಿರಾರು ಕೋಟಿಯ ಕಂಪ್ನಿಯನ್ನು ಕಟ್ಟಿರ್ತಾರೆ. ಆದರೆ ಅವರ ಶ್ರಮ ಅಥವಾ ಅವರ ಪ್ಲ್ಯಾನು, ಅವರ ವೈಯಕ್ತಿಕವಾದಂತಹ ಜೀವನವನ್ನು ಕೂಡ ಬಿಟ್ಟು ಕಂಪ್ನಿಗೋಸ್ಕರವಾಗಿ ಹೋರಾಟ ಮಾಡಿಡ್ತಾರೆ. ಹಾಗಾಗಿ ಸುಲಭವಾದಂಥದ್ದಲ್ಲ. ಹಾಗಾಗಿ ಅಂತಹ ಅವಕಾಶ ಉಳ್ಳಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಇದು ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು. ನಾವು ಯಾವತ್ತು ಯಾವುದನ್ನು ಯೋಚನೆ ಮಾಡ್ತಾ ಇರ್ತೇವೆ ಅದನ್ನು ಭಗವಂತ ನಮ್ಮ ಹತ್ರ ಕೊಡ್ತಾ ಇರ್ತಾನೆ. ಈ ಯೂಟ್ಯೂಬ್ ಹಾಗೆ ನೀವು ಉದಾಹರಣೆಗೆ ಕನ್ಯಾ ರಾಶಿ ಸರ್ಚ್ ಮಾಡ್ತಾ ಇದ್ದರೆ ನಮ್ಮದು ವಿಡಿಯೋ ಅಲ್ಲ, ಎಲ್ಲರ ವಿಡಿಯೋ ಕನ್ಯಾ ರಾಶಿ ನಿಮಗೆ ಬರ್ತಾ ಹೋಗುತ್ತೆ ಅಲ್ವಾ, ಯೂಟ್ಯೂಬ್ ರೆಕಮೆಂಡೇಷನ್ ಆಗಿ ಮಾಡುತ್ತೆ. ಹಾಗೆಯೇ ಪ್ರತಿಯೊಂದು ವಿಷಯಗಳು ಕೂಡ ನೀವು ಯಾವ ವಿಷಯನ ಚಿಂತನೆ ಮಾಡ್ತಾ ಇರ್ತೀರೋ ಅಂಥ ವಿಷಯಗಳನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಬಹಳ ಉತ್ತಮವಾಗಿದೆ ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಹಾಗೆ ಎರಡನೇದಾಗಿ ದಶಮದ ರವಿಯು ಸ್ವಲ್ಪ ಗೌರ್ಮೆಂಟ್ ವ್ಯಕ್ತಿಗಳಿಗೆ, ಗೌರ್ಮೆಂಟ್ ಕೆಲಸ ಕಾರ್ಯ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅವಕಾಶಗಳನ್ನು ಕೂಡ ನೀಡುತ್ತಾನೆ. ಅದರ ಜೊತೆಯಲ್ಲಿ ನಿಮಗೇನೋ ಲೋನ್ ಆಗಬೇಕು ಅಥವಾ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಬೇಕು ಅಥವಾ ಗೌರ್ಮೆಂಟಿನ ಸವಲತ್ತುಗಳು, ಸೌಲಭ್ಯಗಳು ನಿಮಗೆ ಸಿಗಬೇಕು ಅಂತಹ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಬಹಳ ಸಂತೋಷ, ನೆಮ್ಮದಿಯನ್ನು ಕೂಡ ಸಿಗುವ ಹಾಗಾಗುತ್ತೆ. ಈ ತಿಂಗಳ ಕೊನೆಯಲ್ಲೂ ಕೂಡ ಅವಕಾಶಗಳಾಗಬಹುದು. ಇನ್ನು 12ನೇ ರಾಶಿಯ ಶುಕ್ರ ಮತ್ತು ಕೇತು ನೋಡಿ, ಸ್ವಲ್ಪ ಖರ್ಚು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಬಹುದು. ಯಾವುದೋ ಒಂದು ಹಂತಕ್ಕೆ ನೀವು ಅಂದ್ಕೊಂಡಿರ್ತೀರಿ ಬಿಲ್ಡಿಂಗ್ ಇಷ್ಟು ಖರ್ಚಾದರೆ ನನಗೆ ಅನುಕೂಲ ಆಗುತ್ತೆ, ಇಷ್ಟು ನನ್ನ ಹತ್ರ ದುಡ್ಡಿದೆ ಅಂಥೇಳಿ. ಆದರೆ ಅದಕ್ಕೂ ಕೂಡ ಮೀರಿ ಹಣ ಖರ್ಚಾಗಬಹುದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನಿಗಾ ವಹಿಸ್ಕೊಳ್ಬೇಕು. ಶುಕ್ರನಿಂದ ಜಾಸ್ತಿಯ ಖರ್ಚು, ಜಾಸ್ತಿಯ ವ್ಯವಸ್ಥೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ತಂದೆಯವರು, ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ 12ನೇ ರಾಶಿಯ ಕೇತು ಏನೋ ಬಹಳ ಚೆನ್ನಾಗಿರುತ್ತೆ, ಆದರೆ ಇದ್ದಕ್ಕಿದ್ದ ಹಾಗೆ ದಿಢೀರ್ನೇ ಹುಷಾರಿಲ್ಲದೆ ಇದ್ದಂಗೆ ಆಗುತ್ತೆ. ಅಥವಾ ಹಣಕಾಸಿನ ವಿಷಯಕ್ಕೆ ನೀವೇನೋ ಅಂದ್ಕೊಳ್ತೀರಿ, ಜಾಸ್ತಿ ಖರ್ಚಾಗಿ ಹೋಗ್ತದೆ. ಹೀಗೆ ಜೀವನದ ಕೆಲವೊಂದಷ್ಟು ಬದಲಾವಣೆಗಳು ಕ್ಷಣಕ್ಕೂ ಕೂಡ ನಮಗೆ ಬರ್ತಾ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ನಿಧಾನವಾಗಿ ಸಂಚಾರ ಮಾಡುವಂಥ ಗ್ರಹಗಳನ್ನು ಇಟ್ಕೊಂಡಷ್ಟೇ ಹೇಳ್ತೇವೆ. ಇಲ್ಲಾಂದರೆ ಒಂದು ರಾಶಿಗೆ 2.5 ದಿವಸಕ್ಕೆ ಚಂದ್ರನು ಕೂಡ ಬದಲಾವಣೆ ಹೊಂದುತ್ತಾ ಇರ್ತಾನೆ. ಹಾಗಾಗಿ ಚಂದ್ರನ ಫಲವೇ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ದಿನ ಭವಿಷ್ಯವನ್ನು ಕೂಡ ಮಾಡ್ತಾರೆ. ದಿನ ಭವಿಷ್ಯವನ್ನು ಕೂಡ ಮಾಡುವಂಥ ಶಾಸ್ತ್ರೀಯವಾದಂಥ ಪದ್ಧತಿಯೇ. ಆದರೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಗ್ರಹ ಸ್ಥಿತಿಗಳ ಬಗ್ಗೆ ಗಮನ ಇಟ್ಕೊಂಡು ಫಲವನ್ನು ನಿರೂಪಣೆ ಮಾಡಬೇಕು. ಹಾಗಾಗಿ ದಿನ ಭವಿಷ್ಯ ಅಂತಂದರೆ ಚಂದ್ರನಿಂದ ನಾವು ತಿಳ್ಕೊಂಡು ಹೇಳುವಂಥದ್ದು. ಚಂದ್ರನು 2.5 ದಿವಸಕ್ಕೆ ಒಂದೊಂದು ರಾಶಿಯನ್ನು ಮುಂದೆ ಹೋಗ್ತಾ ಇರ್ತಾನೆ. ಹಾಗಾಗಿ ಚಂದ್ರ ವೇಳಾಯಾಮ್ ಹೇಳುವಂತಹ ಒಂದಷ್ಟು ಅದಕ್ಕೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳಿದೆ. ಒಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಯು ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ದೃಢವಾಗತ್ತೆ. ಅಷ್ಟೊತ್ತಿಗೆ ಮತ್ತೆ ಆಗಲ್ಲ ಆಡುವಂಥ ಆ ದ್ವಂದ್ವ ಸ್ವಭಾವ ಕಾಡ್ತಾ ಇರುತ್ತೆ. ಇಲ್ಲ ನಾನು ಕೆಲಸಕ್ಕೆ ಹೋಗ್ತೇನೆ, ಅನುಕೂಲ ಆಗುತ್ತೆ, ಇಲ್ಲ ಈ ಕಡೆ ಬಿಸ್ನೆಸ್ ಮಾಡೋ ಸ್ವಲ್ಪ ಚೆನ್ನಾಗಿರ್ತಿತ್ತಲ್ಲ, ಬಿಸ್ನೆಸ್ಸಿಂದ ಬಹಳಷ್ಟು ಲಾಭ ಪಡೀತಾ ಇದ್ದಾರೆ ಜನ ಅಂತ ಅನಿಸ್ತದೆ. ಹಾಗಾಗಿ ಆ ದ್ವಂದ್ವ ಸ್ವಭಾವವನ್ನು ಈ ತಿಂಗಳಲ್ಲಿ ನೀವು ಬದಲಾವಣೆ ಮಾಡ್ತಾ ಇರಬೇಕು. ಯಾವುದೋ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರಯತ್ನ ಮಾಡ್ತಾ ಇರಬೇಕು. ಹಾಗೆ ತಕ್ಕ ಮಟ್ಟಿಗೆ ಆರೋಗ್ಯವು ಕೂಡ ಸ್ವಲ್ಪ ಚೇತರಿಕೆ ಆಗಬಹುದು. ಯಾಕಂದರೆ ರವಿಯು ಚತುರ್ಥ ರಾಶಿಗೆ ದೃಷ್ಟಿ. ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳೆಲ್ಲ ಪರಿಹಾರ ಆಗಿ ಆರೋಗ್ಯದಲ್ಲಿ ಇಲ್ಲಪ್ಪ ನನಗೆ ಆದರೂ ಆರೋಗ್ಯ ದೃಢವಾಗ್ತಾ ಇದೆ ಹೇಳುವಂಥ ಮನಸ್ಥಿತಿಯು ಕೂಡ ನಿಮಗೆ ಬರಬಹುದು. ಹಾಗೆ ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಚೆನ್ನಾಗಿದೆ. ಸ್ಕೂಲು, ಕಾಲೇಜು ಇತ್ಯಾದಿಗಳನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಅದರ ಜೊತೆಗೆ
ನಿಮ್ಮ ಮನಸ್ಸಿಗೆ ಏನೋ ಒಂದು ಹತ್ತಿರದಾದಂತಹ ಒಂದು ನಾನು ಹೀಗೆ ಕನಸನ್ನು ಕಾಣ್ತಾ ಇದ್ದೆ, ನನ್ನ ನನಸಾಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಸ್ಕೂಲು, ಕಾಲೇಜು, ವಿದ್ಯಾಭ್ಯಾಸ, ಟ್ಯೂಷನು ಇಂತಹ ವಿಷಯದಲ್ಲಿ ಬಹಳ ಚೆನ್ನಾಗಿರಬಹುದು. ಅದರ ಪೂರಕವಾದಂಥ ನೌಕರಿ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಬಹಳ ಸಮಾಧಾನಕರವಾದಂಥ ತಿಂಗಳು ಅಂತಲೂ ಕೂಡ ಹೇಳಬಹುದು. ಹಾಗೆ ವಾಹನದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಜಾಸ್ತಿ ಪ್ರಯಾಣ ಆಗುವಂಥ ಸಾಧ್ಯತೆಗಳು, ವಾಹನವೇ ನಿಮಗೆ ಈ ತಿಂಗಳಲ್ಲಿ ಕೈ ಹಿಡಿತದೆ. ವಾಹನದ ವ್ಯಾಪಾರ ವ್ಯವಹಾರ ಮಾಡೋರು, ವಾಹನ ವಿಮೆಯನ್ನು ಮಾಡುವಂಥವರು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇರುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ನಿಮ್ಮನ್ನು ಜನ ತುಂಬ ವಿಶ್ವಾಸ ಪಡ್ತಾರೆ, ಅದರಿಂದ ಬಹಳ ಉತ್ತಮವಾದಂಥ ಅವಕಾಶಗಳಿದೆ. ಹಾಗೆ ಬಹಳಷ್ಟು ನಿಮ್ಮ ಕನಸಿನ ದಾರಿಗಳನ್ನು ಕಾಣ್ತಾ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಈ ತಿಂಗಳಲ್ಲಿ ಹೋಗಿ ತಲುಪ್ತಿರೋ ಗೊತ್ತಿಲ್ಲ. ಕಾಣ್ತಾ ಇರುವಂತಹದ್ದು ನಿಜವಾಗೂ ಹೌದು, ಹೀಗೆ ಮಾಡಿದ್ರೆ ಹೀಗಾಗತ್ತೆ, ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಆಗುತ್ತೆ ಈ ತಿಂಗಳಲ್ಲಿ. ಒಳ್ಳೊಳ್ಳೆ ರೀತಿಯಾದಂಥ ನಿಮ್ಮ ಚಿಂತನೆಗಳು, ಯೋಚನೆಗಳು ಕೂಡ ಬರುತ್ತೆ. ಹಾಗೆ ಒಳ್ಳೊಳ್ಳೆ ಸ್ನೇಹಿತರು ಕೂಡ ಹೊರದೇಶ ಅಥವಾ ಈ ದೇಶದಲ್ಲಿರುವಂತಹ ಸ್ನೇಹಿತರು ಕೂಡ ನಿಮಗೆ ಆತ್ಮೀಯತೆಯಿಂದ ನೋಡಿ ಹೀಗೆ ಮಾಡಿ ಅಂಥೇಳಿ ಹೇಳ್ತಾರೆ. ಯಾಕಂದರೆ ಒಂದು ಮಾರ್ಗದರ್ಶನ ಬಹಳ ಮುಖ್ಯವಾದಂಥದ್ದು. ಒಂದು ಗುರುವಿನ ಅನುಗ್ರಹ, ಇನ್ನೊಂದು ಗುರಿ, ಎರಡೂ ಕೂಡ ಮನುಷ್ಯನನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಅದು ಎರಡೂ ಇಲ್ಲ ಅಂತಾದರೆ ಮನುಷ್ಯನು ಅರ್ಧಂಬರ್ಧವಾಗಿಬಿಡ್ತಾನೆ. ಹಾಗಾಗಿ ಗುರಿಯೂ ಕೂಡ ನಿಮಗೆ ಬಹಳ ಉತ್ತಮವಾದಂಥದ್ದಿದೆ. ಅದಕ್ಕೆ ಗುರುವಿನ ಮಾರ್ಗದರ್ಶನ, ಸ್ನೇಹಿತರ ಮಾರ್ಗದರ್ಶನವೂ ಕೂಡ ಈ ತಿಂಗಳಲ್ಲಿ ಸಿಗುತ್ತೆ. ಮತ್ತು ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ತಿಂಗಳು ಹೆಚ್ಚಿನದಾದಂಥ ಅವಕಾಶಗಳು. ಭೂಮಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೂ ನೋಡಿ ಭಾಗ್ಯದಲ್ಲಿ ಕುಜ. ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರಗಳು ಅಥವಾ ಏನೋ ಕಾನೂನಿನ ತೊಡಕಾಗಿದೆ, ಆ ಪೇಪರ್ ಆಗಿಲ್ಲ, ಈ ಪೇಪರ್ ಆಗಿಲ್ಲ, ಏನು ಮಾಡಬೇಕಪ್ಪ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಅಂತಂದರೆ ಅದರಲ್ಲೂ ಕೂಡ ಏನೋ ಒಂದು ಸಮಾಧಾನ, ತೃಪ್ತಿ ಹೇಳುವಂಥದ್ದಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಬಹಳ ಮುಖ್ಯವಾಗಿ ಮಕ್ಕಳ ವಿಷಯದಲ್ಲಿ ಬಹಳ ತಲೆಗೆಡಿಸ್ಕೊಳ್ತಾ ಇದ್ದೀರಿ ನೀವು. ಮಕ್ಕಳು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಷ್ಟು ರ್ಯಾಂಕ್ ಬರಬೇಕು ಅಂಥೇಳಿ. ರ್ಯಾಂಕು ಮಾರ್ಕ್ಸು ನಿಜವಾಗಲೂ ಪೇಪರಲ್ಲಿರುತ್ತೆ. ನಿಜವಾದಂತಹ ವ್ಯಕ್ತಿತ್ವ ಅಂತಂದರೆ ಅವನ ಜ್ಞಾನದ ಮಟ್ಟ, ಅವನ ತಿಳುವಳಿಕೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ನಾವು ಏನು ಫೋಕಸ್ ಮಾಡಬೇಕು ಅಂತಂದರೆ ಅವರ ಜ್ಞಾನ ವೃದ್ಧಿ ಆಗಬೇಕು. ಜೀವನ ಮಾಡ್ಕೊಂಡು ಹೋಗಲಿಕ್ಕೆ ಯಾವ ಜ್ಞಾನ ಬಹಳ ಮುಖ್ಯವಾದಂಥದ್ದು, ಯಾವ ಸಂಸ್ಕಾರ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ನೋಡಿ, ಎಕ್ಸಾಮನ್ನು ಇವತ್ತವನು ಸಂಪೂರ್ಣವಾಗಿ ಬರೆದು ಮುಗಿಸ್ತಾನೆ, ನಾಳೆಗೆ ಆ ವಿಷಯದ ಬಗ್ಗೆ ಕೇಳಿದ್ರೆ ಏನೂ ಕೂಡ ಗೊತ್ತಿರುವುದಿಲ್ಲ. ಹಾಗಾಗಬಾರದು. ಜೀವನ ಹೇಳುವಂಥದ್ದು ಜ್ಞಾನವನ್ನು ವೃದ್ಧಿ ಮಾಡುವ ಹಾಗಿರಬೇಕು ವಿದ್ಯೆ ಹೇಳುವಂಥದ್ದು. ಹಾಗಾಗಿ ನಿಜವಾದಂತಹ ಜ್ಞಾನವನ್ನು ಕೊಡುವಂಥ ವಿದ್ಯೆಗೆ ನಾವು ಶರಣ ಹೋಗಬೇಕು. ಸರಿಯಾದಂಥ ತಿಳುವಳಿಕೆ ಹೇಳುವಂಥದ್ದು ಬರುವಂತಹದ್ದಾಗಬೇಕು ಮನುಷ್ಯನ ಜೀವನದಲ್ಲಿ. ಹಾಗೆ ದೇವಸ್ಥಾನ, ಧಾರ್ಮಿಕ ಕ್ಷೇತ್ರಗಳು, ಧರ್ಮಾಧಿಕಾರಿಗಳು ಅಥವಾ ಪೌರೋಹಿತ್ಯ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅಥವಾ ಬೋಧನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಇಂಥವರಿಗೆ ಬಹಳ ಉತ್ತಮವಾದಂಥ ಸಮಯ. ಯಾಕಂದರೆ ಗುರು ಕರ್ಕಾಟಕ ರಾಶಿಯಲ್ಲಿ ಬಹಳ ಉಚ್ಚವಾದಂಥ ಒಂದು ಸ್ಥಾನದಲ್ಲಿದ್ದಾನೆ. ಯಾರ್ಯಾರು ಜ್ಞಾನದ ಒಂದು ವ್ಯವಸ್ಥೆ ಮಾಡ್ತಾರೋ ಆ ಜ್ಞಾನಕ್ಕೆ ಬಹಳ ಗೌರವವೂ ಕೂಡ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಧರ್ಮಾಧಿಕಾರಿಗಳು, ಧಾರ್ಮಿಕ ಕ್ಷೇತ್ರ ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಬಹಳ ಉತ್ತಮವಾದಂಥ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಪ್ರಿಂಟಿಂಗ್ ಪ್ರೆಸ್ಸಸ್ಸು, ಟೈಪ್ ಮಾಡುವಂಥವ್ರು, ಆನ್ಲೈನ್ ಕೆಲಸ ಮಾಡುವಂಥ ವ್ಯಕ್ತಿಗಳು ನೋಡಿ, ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಸಿಗ್ತಾ ಹೋಗ್ತದೆ ಈ ತಿಂಗಳಲ್ಲಿ. ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಕೆಲವೊಂದಷ್ಟು ಸ್ವಲ್ಪ ಆಗಲ್ಲ ಅಂದ್ಕೊಳ್ತೇವೆ, ಆದರೆ ಕೆಲವೊಂದು ಸಮಯ ನಮಗೆ ಬಹಳ ಪೂರಕವಾಗೂ ಕೂಡ ಇರುತ್ತೆ. ಹಾಗಾಗಿ ಪ್ರಿಂಟಿಂಗ್ ಪ್ರೆಸ್ ಇಡುವಂತಹ ವ್ಯಕ್ತಿಗಳು ಅಥವಾ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿರುವಂಥವರು, ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಶುಕ್ರನಿಂದ ಎಲ್ಲೋ ಒಂದು ಕಡೆಗೆ ಲಾಭಾಂಶ, ಎಲ್ಲೋ ಒಂದು ಕಡೆಗೆ ಸಮಾಧಾನ, ಎಲ್ಲೋ ಒಂದು ಕಡೆಗೆ ನಿಮಗೆ ಸನ್ಮಾನಗಳು ಹೀಗೆಲ್ಲ ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ಒಂದು 5-6 ವಿಷಯದಲ್ಲಿ ಈ ತಿಂಗಳಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ನೀವು ಆ ದ್ವಂದ್ವ ಸ್ವಭಾವನ ಫಸ್ಟ್ ಬಿಡಬೇಕು. ನಾನು ಏನು ಮಾಡಬೇಕು, ಹೊರಟಿದ್ದೇನೆ, ಮೆಜೆಸ್ಟಿಕ್ಗೆ ಹೋಗಬೇಕು, ಬೇರೆ ಕಡೆಗೆ ಹೋಗಬೇಕು, ಫಸ್ಟೇ ನಾವು ತೀರ್ಮಾನ ಮಾಡಿಬಿಡಬೇಕು. ಗಾಡಿಯಲ್ಲಿ ಕೂತ ಮೇಲೆ ತೀರ್ಮಾನ ಮಾಡಲಿಕ್ಕೆ ಹೋಗಬಾರ್ದು. ಒಂದು ದಿವಸ ಮುಂಚೆ ಆದರೆ ಬಹಳ ಒಳ್ಳೆಯದು. ಹಾಗಾಗಿ ಒಂದು ಸರಿಯಾದಂತಹ ತೀರ್ಮಾನವನ್ನು ಮಾಡುವಂಥ ಪ್ರಯತ್ನ. ಹಾಗೆ ಎರಡನೇದಾಗಿ ಪ್ರತಿನಿತ್ಯವೂ ಕೂಡ ನಾವು ನಿದ್ರೆ ಮಾಡುವಂಥ ಒಂದು ಅರ್ಧ ಗಂಟೆ ಪೂರ್ವದಲ್ಲಿ ಇವತ್ತು ನಾನು ಏನೇನು ಕೆಲಸ ಮಾಡಬೇಕಿತ್ತು, ಏನೇನು ಒಳ್ಳೆಯ ಕೆಲಸ ಆಗಿದೆ, ಏನೇನು ಒಳ್ಳೆಯ ಕೆಲಸ ಆಗಿಲ್ಲ ನನ್ನಿಂದ, ಈ ಥರ ಮಾಡ್ಕೊಂಡು ಹೋದರೆ ಇನ್ನೂ 5 ವರ್ಷಕ್ಕೆ ಏನು ನಾನು ಜೀವನದಲ್ಲಿ ಸಾಧನೆ ಮಾಡಬಹುದು, ಇದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕು. ಹಾಗೆ ಮೂರನೇದಾಗಿ ನಿಮ್ಮ ಗುರಿ ಹೇಳುವಂಥದ್ದು ಕೆಲವೊಂದು ಸಲ ಇನ್ನೊಬ್ಬರ ಹತ್ರ ಹೇಳಿದಾಗ ಡಿಸ್ಟರ್ಬು ಕೂಡ ಆಗಬಹುದು. ಆದರೆ ಏನು ಮಾಡಬೇಕು ಹೇಳುವಂತಹ ತೀರ್ಮಾನವನ್ನು ನೀನೇ ತೆಗೆದುಕೊಳ್ಬೇಕು. ಬೇರೆಯವರು ತೆಗೆದುಕೊಳ್ಳಿಕ್ಕೆ ಖಂಡಿತವಾಗೂ ಸಾಧ್ಯತೆಯೇ ಇಲ್ಲ. ಇನ್ನೊಬ್ಬರು ಹೇಳ್ಬೋದು ಹೀಗೆ ಮಾಡಿದರೆ ಹೀಗಾಗತ್ತೆ ಅಂಥೇಳಿ. ಯಾಕಂದರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಹೇಗಿದೆ ಹೇಳುವಂಥದ್ದು ನಾವು ಕೈ ಹಾಕಿದಾಗೆ ಗೊತ್ತಾಗತ್ತೆ, ಬಿಟ್ಟರೆ ಇನ್ನೊಬ್ಬರು ಹೇಳಿದ ತಕ್ಷಣ ಗೊತ್ತಾಗುವುದಿಲ್ಲ. ಹಾಗಾಗಿ ಸ್ವಸ್ವರೂಪೇಣ ನಾವು ನಿಜವಾಗೂ ಪ್ರಾಕ್ಟಿಕಲ್ಲಾಗಿ ಏನಾಗುತ್ತೆ ಹೇಳೋದನ್ನು ಚಿಂತನೆ ಮಾಡಬೇಕು. ಹಾಗೆ ನಾಲ್ಕನೇದಾಗಿ ಎಲ್ಲವನ್ನು ಕೂಡ ಜನ ಹೇಳಬಹುದು, ಆದರೆ ಮಾಡುವಂಥವ್ರು ನಾವು, ಅನುಭವಿಸುವಂಥವ್ರು ನಾವು, ಪಡೆಯುವಂಥವ್ರು ನಾವು. ಹಾಗಾಗಿ ನಾವು ಅದಕ್ಕೆ ಸಿದ್ಧವಾಗುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಐದನೇದಾಗಿ ನಿಮಗೆ ದೈವಾನುಗ್ರಹ ಹೇಳುವಂಥದ್ದು ಯಾವಾಗಿರುತ್ತೋ ಆವಾಗ ಬಹಳ ಸುಲಭವಾಗಿ ನೀವು ಮುಂದೆ ಹೋಗಲಿಕ್ಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು. ಇರಲಿ, ಇದಿಷ್ಟು ನಾವು ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ನಾನು ವಿಡಿಯೋ ಆರಂಭದಲ್ಲಿ ಹೇಳಿದೆ ನಿಮಗೆ,
ಏನು ಮಾಡಿದ್ರೆ ಇನ್ನೂ ಕೂಡ ಹೆಚ್ಚಿನದಾದಂತಹ ವೃದ್ಧಿಯಾಗುವಾಗೆ ಕನ್ಯಾ ರಾಶಿಯವರಿಗೆ ಆಗುತ್ತೆ ಅಂತಂದರೆ ನೋಡಿ, ಬಹಳ ಮುಖ್ಯವಾಗಿ ಗುರುವಿನ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಈ ರಾಶಿಗೆ ಚತುರ್ಥಾಧಿಪತಿ, ಚತುರ್ಥ ರಾಶ್ಯಾಧಿಪತಿ ಮತ್ತು ಸಪ್ತಮ ರಾಶ್ಯಾಧಿಪತಿ ಗುರು ಆಗ್ತಾನೆ. ಅದಕ್ಕೆ ಕೇಂದ್ರಾಧಿಪತ್ಯ ಅಂತೇಳಿ ಹೇಳ್ತೇವೆ. ಹಾಗಾಗಿ ನಿರಂತರವಾಗಿ ಗುರುವಿನ ಆರಾಧನೆ ಮಾಡಬೇಕು. ಈ ರಾಶಿಯವರು ಗೆಲ್ಲಬೇಕು ಅಥವಾ ಈ ರಾಶಿಯವರು ಬಹಳಷ್ಟು ಬಲಿಷ್ಠವಾಗಬೇಕು ಅಂತಂದರೆ ನಿರಂತರವಾದಂಥ ಗುರುವಿನ ಅನುಗ್ರಹ ಅದು ಬಹಳ ಮುಖ್ಯವಾದಂಥದ್ದು. ಗುರು ಅಂತಂದರೆ ನಮಗೆ ಮಾರ್ಗದರ್ಶನ ಕೊಡುವಂಥ ಪ್ರತಿಯೊಂದು ವ್ಯಕ್ತಿಗಳು ಗುರುಗಳೇ. ಅತೀಂದ್ರಿಯವಾದಂತಹ ಜ್ಞಾನದಿಂದ ನಮಗೆ ಎಷ್ಟೋ ಜನ ಸನ್ಯಾಸಿಗಳಿರಬಹುದು, ಮಹಾತ್ಮರಿರಬಹುದು, ಅವಧೂತರಿರಬಹುದು, ಪವಾಡ ಪುರುಷರಿರಬಹುದು, ನಮ್ಮ ಕಣ್ಣಿಗೆ ಈ ಚರ್ಮದ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ನನಸು ಆಗುವಾಗ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಅಂತಹ ಆ ಮಹಾತ್ಮರ ದರ್ಶನ ಮಾಡುವಂಥದ್ದು, ಮಹಾತ್ಮನ ಸತ್ಸಂಗವನ್ನು ಕಿವಿಯಲ್ಲಿ ಕೇಳುವಂಥದ್ದು. ಎಷ್ಟೋ ಸಲ ಸತ್ಸಂಗ ನಡೀತಾ ಇರುತ್ತೆ, ಮಹಾತ್ಮರ ಬಹಳ ಉತ್ತಮವಾದಂಥ ವಾಣಿಗಳು ಬರ್ತಾ ಇರುತ್ತೆ, ಆದರೆ ನಾವು ಅದನ್ನು ಕೇಳುವುದೇ ಇಲ್ಲ. ನಾವು ಬಹಳಷ್ಟು ನಮಗೆ ಅಹಂಕಾರ, ನಮಗೆ ಎಲ್ಲ ಬರುತ್ತೆ, ಇದೆಲ್ಲ ಏನು ಅಂಥೇಳಿ ಅಂದ್ಕೊಂಡ್ಬಿಡ್ತೇವೆ. ಆದರೆ ಇನ್ನೊಬ್ಬರು ಹೇಳುವಂತಹದ್ದು, ಮಹಾತ್ಮರು ಹೇಳಿರುವಂತಹದ್ದು ಸ್ವಲ್ಪ ತಾಳ್ಮೆಯಿಂದ ಕೇಳುವಂಥ ಮನಸ್ಥಿತಿ ಇಟ್ಕೊಂಡು ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ನಮಗೆ ಶ್ರದ್ಧೆಯೇ ಇರುವುದಿಲ್ಲ, ಈ ಕಿವಿಯಿಂದ ಕೇಳ್ತೇವೆ, ಈ ಕಡೆಯಿಂದ ಬಿಡ್ತೇವೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ 3 ನಕ್ಷತ್ರದವರು, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರದವರು ಮರೆಯದೇ ಇದ್ದ ಹಾಗೆ 29ನೇ ತಾರೀಕಿಗೆ ಗುರುಪೂರ್ಣಿಮೆ ಇದೆ. ಇಂತಹ ಗುರುಪೂರ್ಣಿಮೆ ದಿವಸ ಏನೇನು ಸಾಧ್ಯವಾಗುತ್ತೋ, ಒಂದು ಗುರುಚರಿತ್ರೆ ಪಾರಾಯಣ ಮಾಡುವಂಥದ್ದು. ನಿಮಗೆ ಅವಕಾಶ ಇದ್ದರೆ ಖಂಡಿತವಾಗೂ ನೀವೇ ಓದಿ, ಆದಷ್ಟು ಶುದ್ಧವಾಗಿ ಮನಸ್ಥಿತಿಯಿಂದ ಮಡಿಯಾಗಿ ಓದುವಂತಹ ಪ್ರಯತ್ನ ಮಾಡಿ. ಗುರುಚರಿತ್ರೆ ಪಾರಾಯಣ ಹೇಳುವಂಥದ್ದಿದೆ. ಹಾಗೆ ಎರಡನೆಯದು, ನೀವು ಗುರುಪೂರ್ಣಿಮೆ ದಿವಸ ಸಾಧ್ಯವಾದರೆ ಔದುಂಬರ ವೃಕ್ಷ, ಯಾಕಂದರೆ ಶುಕ್ರನ ವೃಕ್ಷ ಔದುಂಬರ ವೃಕ್ಷ, ಔದುಂಬರ ವೃಕ್ಷದಲ್ಲಿ ದತ್ತಾತ್ರೇಯ ದೇವರು ವಾಸ ಮಾಡ್ತಾರೆ. ಹಾಗಾಗಿ ಔದುಂಬರ ವೃಕ್ಷಕ್ಕೆ ಮರೆಯದೇ ಇದ್ದ ಹಾಗೆ ಪ್ರದಕ್ಷಿಣೆ ಮಾಡಿ. ಹಾಗೆ ಮೂರನೇದಾಗಿ ನಿಮ್ಮ ಕೈಲಾದ ಮಟ್ಟಿಗೆ ಭಿಕ್ಷೆಯನ್ನು, ಯಾಕಂದರೆ ಗಾಣಗಾಪುರದಲ್ಲೆಲ್ಲ ನಾವು ಹೋದ್ರೆ ಕಾಣುತ್ತೆ. ಯಾಕಂದರೆ ಗಾಣಗಾಪುರದಲ್ಲಿ 11, 12, 12 ಗಂಟೆ, 11 ಗಂಟೆ, 1 ಗಂಟೆ ಹಾಗೆ ಎಲ್ಲ ಮಧುಕರಿ ಭಿಕ್ಷೆ ಅಂತೇಳಿ ಹಾಕ್ತಾ ಇರ್ತಾರೆ. ಅರ್ಥ ಏನಂತಂದರೆ ಆ ಭಗವಂತನು ಯಾವುದು ಸ್ವರೂಪದಿಂದ ನಮಗೆ ಬರ್ತಾನೋ ಗೊತ್ತಿಲ್ಲ ಹೇಳುವಂಥ ಒಂದು ಆ ಅಚಲವಾದಂಥ ವಿಶ್ವಾಸದಿಂದ. ಹಾಗಾಗಿ ನಾವು ಒಂದಷ್ಟು ನಮ್ಮ ಕೈಯಲ್ಲಿ ನಾವೇ ಸ್ವತಃ ಸಂಪಾದನೆ ಮಾಡಿದಂತಹ ವಸ್ತುವನ್ನು ಅಥವಾ ದ್ರವ್ಯವನ್ನು ಇನ್ನೊಬ್ಬರಿಗೆ ಕೊಡುವಂತಹದ್ದು. ಭಿಕ್ಷೆ ಅಂತಂದರೆ ನಾನು ಹೇಳುವುದನ್ನು ಕಡಿಮೆ ಮಾಡುವಂಥದ್ದು ಬಹಳ ಮುಖ್ಯವಾಗಿ. ಹಾಗಾಗಿ ಇದು 3 ನೀವು ಗುರುಪೂರ್ಣಿಮೆ ದಿವಸ ಮರೆಯದೇ ಇದ್ದ ಹಾಗೆ ಮಾಡಿ. ದತ್ತಾತ್ರೇಯನ ಅನುಕೂಲವಾಗಲಿ. ಹಾರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ. ದ್ವೇಷೋಜಂ ಕ್ಷೋಭರಹಿತಃ ಸಜ್ಜನಾ ಸಂತು ನಿರ್ಭಯಾಃ.